ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಅಪಾರ ಸಾಮರ್ಥ್ಯ ಇದೆ. ಅದ್ರ ವಿಚಿತ್ರ ಏನಂದ್ರೆ ಬಹಳಷ್ಟು ಜನ ತಮ್ಮ ಸಾಮರ್ಥ್ಯದ 10% ಕೂಡ ಬಳಸೋದಿಲ್ಲ. ಕನಸುಗಳಿವೆ, ಪ್ರತಿಭೆ ಇದೆ, ಜೀವನದಲ್ಲಿ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಎನ್ನುವ ಆಸೆ ಇದೆ. ಆದರೂ ಜನ ತಮ್ಮ ಸಾಮರ್ಥ್ಯವನ್ನು ಯಾಕೆ ಬಳಸೋದಿಲ್ಲ ಮತ್ತು ನೀವು ಅದನ್ನ ಹೇಗೆ ಬಳಸಬಹುದು? ಮಾಹಿತಿದಾರನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದ್ದು ಅದನ್ನ ನಿಮ್ ಡೆವಲಪಿಂಗಿಗೆ ಬಳಸದೆ ಹೋದ್ರೆ ಆ ಪೊಟೆನ್ಷಿಯಲ್ ನಿಜವಾಗ್ಲೂ ವರ್ತ್ಲೆಸ್. ಜನ ಆಗಾಗ ಹೇಳ್ತಾ ಇರ್ತಾರೆ, ನನ್ನ ಹತ್ರ ತುಂಬಾ ಪೊಟೆನ್ಷಿಯಲ್ ಇದೆ, ನಾನು ಮನಸ್ಸು ಮಾಡಿದ್ರೆ ಅದನ್ನ ಸಾಧಿಸಬಹುದು, ಆದ್ರೆ ನಾನು ಅದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಷ್ಟೇ ಅಂತ. ಆದ್ರೆ ವಾಸ್ತವ ಏನ್ ಗೊತ್ತಾ? ನೋ ಬಡಿ ಕೇರ್ಸ್. ಯಾರಂದ್ರೆ ಯಾರು ಕೂಡ ನೀವು ನಿಮ್ಮ ಪೊಟೆನ್ಷಿಯಲ್ ಅನ್ನ ಯೂಸ್ ಮಾಡದೇ ಇದ್ರೆ ನಿಮ್ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನೀವು ನಿಮ್ಮ ಪೊಟೆನ್ಷಿಯಲ್ನ ಯೂಸ್ ಮಾಡದೆ ಹೋದ್ರೆ ವರ್ಷದಿಂದ ವರ್ಷಕ್ಕೆ ಅದು ಎಕ್ಸ್ಪೈರ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ದೇನೆ ಅದು ಕಾಣೆ ಆಗ್ತಾ ಇರುತ್ತೆ. ನೀವು ನಿಮ್ಮ ಪೊಟೆನ್ಷಿಯಲ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ನೋವು, ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅಂದ್ರೆ ಜನಗಳ ಎದುರುಗಡೆ ದಡ್ರ ಕಾಣಬಹುದು, ನೀವು ನಿಮ್ಮ ಐಡಿಯಾಗಳನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಫೇಲ್ ಆಗ್ಬಹುದು, ನಾನು ಇದರಲ್ಲಿ ಖಂಡಿತ ಸಕ್ಸಸ್ ಆಗ್ತೀನಿ ಅನ್ಕೊಂಡಿದ್ರಲ್ಲಿ ಸಕ್ಸಸ್ ಸಿಗದೆ ಇರಬಹುದು. ಈ ಎಲ್ಲಾ ಯೋಚನೆಗಳು ಒಂದಲ್ಲ ಒಂದ್ಸಲ ಆದ್ರೂ ನಿಮ್ಗಳಿಗೆ ಬಂದಿರಬಹುದು ಮತ್ತು ಇದು ಸಾಮಾನ್ಯ ಕೂಡ. ಪೊಟೆನ್ಷಿಯಲ್ ಅಂದ್ರೆ ನಿಮ್ಮ ಸಾಮರ್ಥ್ಯವನ್ನ ಲಾಟ್ರಿ ಟಿಕೆಟ್ ತರ ಇಟ್ಕೊಂಡಿರ್ತೀರಾ, ಆದ್ರೆ ಅದು ಯಾವತ್ತೂ ಲಾಟ್ರಿ ಟಿಕೆಟ್ ಆಗಿ ಕೆಲಸ ಮಾಡಲ್ಲ. ನಿಮಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಿದ್ರು ಇಷ್ಟೇ ಸಾಕು ನನ್ನ ಲೈಫ್ಗೆ ಅಂತ ನಿಮಗೆ ನೀವೇ ಕನ್ವಿನ್ಸ್ ಮಾಡ್ಕೊಳ್ತೀರಾ. ನಿಮ್ಮ ಲೈಫ್ಗೆ ಒಂದು ಬೌಂಡ್ರಿಯನ್ನ ಹಾಕೊಳ್ತೀರಾ. ಪೊಟೆನ್ಷಿಯಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಕಥೆ ಹೇಳ್ತೇನೆ. ಒಂದು ಹಳ್ಳಿಯಲ್ಲಿ ಇಬ್ರು ಸ್ನೇಹಿತರು ಇರ್ತಾರೆ. ಒಬ್ಬನ ಹೆಸರು ಸುಮನ್, ಮತ್ತೊಬ್ಬನ ಹೆಸರು ಮೈಕಲ್ ಅಂತ. ಸುಮನ್ ಸ್ವಲ್ಪ ಆವರೇಜ್ ಸ್ಟೂಡೆಂಟ್ ಆಗಿರ್ತಾನೆ, ಮೈಕಲ್ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರ್ತಾನೆ. ಒಂದು ದಿವಸ ಅವರ ಟೀಚರ್ 10th ಎಕ್ಸಾಮ್ ನಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಾರೋ ಅವರಿಗೆ 5,000 ಪ್ರೈಸ್ ಮನಿ ಕೊಡ್ತೀವಿ ಅಂತ ಹೇಳ್ತಾರೆ. ಮೈಕಲ್ಗೆ ತುಂಬಾ ಕಾನ್ಫಿಡೆನ್ಸ್, ನಾನೇ 5,000 ಪ್ರೈಸ್ ಮನಿ ತಗೊಳ್ಳೋದು ಅಂತ. ಆದ್ರೆ ಸುಮನ್ ತಾನೊಬ್ಬ ಆವರೇಜ್ ಸ್ಟೂಡೆಂಟ್ ಅಂತ ಕೂರ್ದೆ ದಿನ ಓದೋದಕ್ಕೆ, ಓದಿರೋದನ್ನ ಅಭ್ಯಾಸ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಎಕ್ಸಾಮ್ ಬರುತ್ತೆ, ಇಬ್ರು ಎಕ್ಸಾಮ್ ಬರೀತಾರೆ. ರಿಸಲ್ಟ್ ಬಂದಾಗ ಸುಮನ್ಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ. ಟೀಚರ್ಗೂ ಕೂಡ ಶಾಕ್ ಆಗುತ್ತೆ, ಮೈಕಲ್ಗೆ ಹೈಯೆಸ್ಟ್ ಮಾರ್ಕ್ಸ್ ಬರ್ದೇ ಇರೋದು. ಟೀಚರ್ ಹೋಗಿ ಮೈಕಲ್ನ ಕೇಳ್ತಾರೆ, ಯಾಕೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ. ಆಗ ಮೈಕಲ್ ಹೇಳೋ ಉತ್ತರ, ನಾನು ಮನಸ್ಸು ಮಾಡಿದ್ರೆ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಾ ಇದ್ದೆ, ಬಟ್ ಮಾಡಿಲ್ಲ ಅಷ್ಟೇ ಮೇಡಮ್ ಅಂತಾನೆ. ಆಗ ಟೀಚರ್ ಹೇಳ್ತಾರೆ, ನೀನು ಮನಸ್ಸು ಮಾಡಿದ್ಯೋ ಇಲ್ವೋ ಅದು ಗೊತ್ತಿಲ್ಲ, ಆದ್ರೆ ಇಲ್ಲಿ ಮನಸ್ಸು ಮಾಡಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಸುಮನ್ ಅಂತ ಹೇಳಿ ಸುಮನ್ಗೆ 5,000 ಪ್ರೈಸ್ ಮನಿ ಕೊಡ್ತಾರೆ. ನಾವು ನಮ್ಮ ಪೊಟೆನ್ಷಿಯಲ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಸುಮನ್ಗೆ ಸಿಕ್ಕ ಹಾಗೆ ಒಳ್ಳೆ ರಿವಾರ್ಡ್ ಸಿಗುತ್ತೆ. ಅದೇ ರೀತಿ ನಾವು ನಮ್ಮ ಪೊಟೆನ್ಷಿಯಲ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳದೆ ಹೋದ್ರೆ ಮೈಕಲ್ಗೆ ಯಾವುದೇ ರಿವಾರ್ಡ್ ಸಿಗದೆ ಇರೋ ರೀತಿ ನಮ್ಮ ಲೈಫ್ ನಲ್ಲೂ ನಾವು ಇಷ್ಟಪಟ್ಟದ್ದು ಸಿಗದೆ ಹೋಗ್ಬಹುದು. ಇಂದಿನ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇನ್ಸ್ಪೈರ್ ನೀಡಿದ್ರೆ ಇವತ್ತಿಂದ ಒಂದು ಕೆಲಸ ಮಾಡಿ, ನಿಮ್ಮ ಪೊಟೆನ್ಷಿಯಲ್ಗೆ ತಡೆ ಆಗ್ತಿರೋ ಆ ಒಂದು ಅಭ್ಯಾಸವನ್ನ ಬಿಡಿ, ಹೊಸ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಪಡಿ. ಈ ರೀತಿಯ ವಿಡಿಯೋಗಳಿಗಾಗಿ ದ ಮಾಹಿತಿದಾರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.